ಡಿಸಿ ಮೇಲೆ, ಪೊಲೀಸರ ಮೇಲೆ, ಸಾಮಾಜಿಕ ಸ್ವತ್ತುಗಳ ಮೇಲೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಇಡೀ ಶ್ರದ್ಧಾ ಮತ್ತು ಆರಾಧನೆಯ ಕೇಂದ್ರದ ಮೇಲೆ ಊಹಿಸಲಿಕ್ಕೆ ಅಸಾಧ್ಯವಾದಂತ ಒಂದು ಕೆಟ್ಟ ಕೆಲಸ ಮಾಡದಂತ ಈ ಪಟಿಂಗರನ್ನ ಖಾದರ್ ಸಾಹೇಬ್ರೆ, ನಿಮ್ಮ ಮೇಲೆ ನಾವಿಟ್ಟ ಪ್ರೀತಿ, ವಿಶ್ವಾಸ, ಗೌರವ, ಅದಕ್ಕೆ ನೀವು ಈ ನಾಡಿಗೆ ಕೊಡುವಂತ ಕೊಡುಗೆ ಇದೇನಾ? ಶುದ್ಧೀಕರಣದ ಕೆಲಸಕ್ಕೆ ಬರ್ತಾ ಇರುವಂತ ಹಿಂದೂ ಸಮುದಾಯದ ಸ್ವಾಮೀಜಿಗಳ ತಂಡವನ್ನ ಕಾನೂನಾತ್ಮಕವಾಗಿ ತಡೆದದ್ದಷ್ಟೇ ಅಲ್ಲದೇನೆ ಕಲ್ಲು ತೋರುವಂತ ಅಥವಾ ಅವರಿಗೆ ಹಿಂಸಾಚಾರಕ್ಕೆ ಇಳಿಯುವಂತ ಒಂದು ಮಟ್ಟಕ್ಕೆ ಮುಂದಾದಂತ ಸಮಾಜ ದ್ರೋಹಿಗಳನ್ನು ಕೂಡ ಯುಟಿ ಖಾದರ್ ಅವರು ಒಬ್ಬರ ಸಭಾಧ್ಯಕ್ಷರಾಗಿ ಅವರನ್ನ ರಕ್ಷಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಆದ್ರೆ ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂತ ಯುಟಿ ಖಾದರ್ ಅವರನ್ನ ಕಲಬುರಗಿಯ ಈ ಆಳಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ 21-22ನೇ ಇಸ್ವಿಯಲ್ಲಿ ನಡೆದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಆ ಪ್ರಕರಣವನ್ನ ಬೇಷರತ್ತಾಗಿ ಹಿಂತೆಗೆದುಕೋಬೇಕು ಅನ್ನುವಂತ ಒಂದು ಮನವಿಯನ್ನ ಯುಟಿ ಖಾದರ್ ಅವರಿಗೆ ಮುಸ್ಲಿಂ ಮುಲ್ಲಾಗಳು ಅಥವಾ ಧರ್ಮಗುರುಗಳು ಒಟ್ಟಾಗಿ ವಿಧಾನಸೌಧದಲ್ಲಿ ಕೊಡ್ತಾ ಇರುವಂತ ಚಿತ್ರವನ್ನ ಗಮನಿಸಿದ್ದೆ ನಾನು. ಅದರ ಕೆಳಗಡೆ ಏನೇನೋ ಕಮೆಂಟ್ಸ್ ಗಳು ಇದ್ವು, ಆದ್ರೆ ನಾನು ಅಷ್ಟು ಸೀರಿಯಸ್ ಆಗಿ ಅದನ್ನ ಗಮನಿಸಿರ್ಲಿಲ್ಲ. ಆದ್ರೆ ಇವತ್ತು ರಿದಮ್ ಕನ್ನಡ ಅನ್ನುವಂತ ಒಂದು ಚಾನಲ್ನ ಮೂಲಕ ಒಂದು ರೀಲ್ಸ್ ಅನ್ನ ಗಮನಿಸಿದೆ. ಅದರಲ್ಲಿ ವಿತ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಈ ಪ್ರಕರಣ ಏನು, 2029 ನವೆಂಬರ್ 7ರಂದು ಲಾಡ್ನೇನ್ ಮಶಾಕ್ ದರ್ಗಾದಲ್ಲಿ ಇರುವಂತಹ ರಾಘವ ಚೈತನ್ಯ ಶಿವಲಿಂಗದ ಪಕ್ಕದಲ್ಲಿಯೋ ಅಥವಾ ಶಿವಲಿಂಗದ ಮೇಲೆಯೋ ಇಬ್ಬರು ಮುಸ್ಲಿಂ ಬಾಲಕರು ಮಲಮೂತ್ರ ವಿಸರ್ಜನೆ ಮಾಡಿದಲ್ಲಿಂದ ಈ ಪ್ರಕರಣ ಆರಂಭ ಆಗುತ್ತೆ. ಈ ಒಂದು ಶಿವಲಿಂಗದ ಅಶೌಚ ಅಥವಾ ಮಲಿನ ಧಾರ್ಮಿಕ ಭಾವನೆ, ಹಿಂದೂ ಧರ್ಮೀಯರ ನಂಬಿಕೆಯ ಮೇಲೆ ನಡೆದಂಥ ಈ ಹಿಂಸಾತ್ಮಕವಾದಂಥ ಉದ್ದೇಶಪೂರ್ವಕವಾದಂಥ ಮತೀಯ ಒಂದು ಅಪಭ್ರಂಶವನ್ನ ಆಳಂದ ಪೊಲೀಸ್ ಠಾಣೆಯಲ್ಲಿ ಹಿಂದೂ ಬಾಂಧವರು ದೂರನ್ನ ದಾಖಲಿಸ್ತಾರೆ. 2021ರಲ್ಲಿ ದೂರು ದಾಖಲಾಗುತ್ತೆ. ಆಮೇಲೆ ಅದು 2022ರಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ ಈ ಗಲಭೆಗೆ ಸಂಬಂಧಪಟ್ಟು ಹಿಂಸಾಚಾರ, ಪೊಲೀಸರ ಮೇಲಿನ ದಾಳಿ, ಜಿಲ್ಲಾಧಿಕಾರಿಗಳ ಮೇಲಿನ ದಾಳಿ, ಜೊತೆಗೆ ಸಾಮಾಜಿಕ ಸ್ವತ್ತುಗಳ ನಾಶ, ಇದು ಒಂದು ಪ್ರಕರಣ. ಕೋವಿಡ್ ಸಂದರ್ಭದಲ್ಲಿ ಹಿಜಾಬಿಗೆ ಸಂಬಂಧಪಟ್ಟು ನಡೆದಂತ ಒಂದು ಪ್ರತಿಭಟನೆಗೆ ಸಂಬಂಧಪಟ್ಟಂತ ಇನ್ನೊಂದು ಪ್ರಕರಣ. ಈ ಎರಡೂ ಪ್ರಕರಣಗಳನ್ನ ಮೇಲೆ ಏನೇನು ಕಾನೂನಿನ ಒಂದು ಮಿತಿಯಲ್ಲಿ ತನಿಖೆ ನಡೆದಿದೆ, ಅದರ ಬಗ್ಗೆ ಯಾವ ತೀರ್ಮಾನಕ್ಕೆ ಬರಲಾಗಿದೆ, ಉದ್ದೇಶಪೂರ್ವಕವಾಗಿ ಒಂದು ಮತೀಯ ಸಂಘರ್ಷಕ್ಕೆ ಕಾರಣ ಆಗಬಹುದಾದಂತ ಈ ಘಟನೆಯನ್ನ ಯಾವ ದಿಕ್ಕಿನಿಂದ ಶೋಧಿಸಲಾಯಿತು, ಅಲ್ಲಿ ಆರೋಪಿಗಳು ಅಪರಾಧಿಗಳಾಗಿ ಯಾವ ಸಾಕ್ಷ್ಯಾಧಾರಗಳ ಮೇಲೆ ನಿರೂಪಗೊಂಡ್ರು, ಇವೆಲ್ಲವನ್ನ ರಿದಮ್ ಕನ್ನಡದ ಈ ರೀಲ್ಸ್ ನಿಮಗೆ ಸಂಪೂರ್ಣವಾಗಿ ಒಂದು ಪರಿಚಯವನ್ನ ಕೊಡ್ತದೆ. ನೀವು ಮೊದಲು ಆ ಒಂದು ವಿಡಿಯೋದ ತುಣುಕನ್ನ ನೀವು ಗಮನಿಸಿ, ಆ ರಿದಮ್ ಕನ್ನಡದ ಆ ವಾಹಿನಿಯವರಿಗೆ ಅಭಿನಂದಿಸ್ತಾ ಅವರ ಇಡೀಯದಾದಂತ ಈ ರೀಲ್ಸ್ ಅನ್ನ ಇಲ್ಲಿ ಬಳಸ್ಕೊಂಡು ನನ್ನದೇ ಆದಂತ ಒಂದು ಕಮೆಂಟ್ ಅನ್ನ ಈ ವಿಡಿಯೋದಲ್ಲಿ ಮಾಡಬೇಕು ಅಂತ ನಾನು ಹೊರಟಿದ್ದೆ. ಯಾಕೆಂತಂದ್ರೆ ಯುಟಿ ಖಾದರ್ ಅವರ ಬಗ್ಗೆ ನಮಗೆ ಇನ್ನಿಲ್ಲದ ಅಭಿಮಾನ ಇದೆ. ಅವರ ಭಾಷೆಯ ಮೇಲೆ ಬಹುತೇಕ ಮಾಧ್ಯಮಗಳು, ವ್ಯಕ್ತಿಗಳು ವ್ಯಂಗ್ಯ ಮಾಡಿದಾಗಲೂ ಕೂಡ ನಾವು ಅವರ ಭಾಷೆಯನ್ನ, ಅದರ ಬಳಕೆಯನ್ನ ವ್ಯಂಗ್ಯ ಮಾಡುವುದಕ್ಕಿಂತ ಮೂಲಭೂತವಾಗಿ ಅವರ ಹೃದಯವಂತಿಕೆಯನ್ನ ಮೆಚ್ಚಬೇಕು ಮತ್ತು ನಿಷ್ಪಕ್ಷಪಾತತನದಿಂದ ಅವರು ಸದನವನ್ನ ಹೇಗೆ ನಡೆಸ್ತಾರೆ, ಆಮೇಲೆ ಅವರ ಧರ್ಮ ಸಾಮರಸ್ಯದ ನೆಲೆಯಲ್ಲಿ ಅವರ ವ್ಯಕ್ತಿತ್ವ ಏನು, ಅವರ ರಾಜಕೀಯ ಜೀವನದ ಒಟ್ಟು ಹಿನ್ನೆಲೆ ಏನು, ಅವರ ಕ್ಷೇತ್ರದಲ್ಲಿ ಅವರು ನಡ್ಕೊಳ್ತಾ ಇರುವಂತ ರೀತಿ ನೀತಿಗಳೇನು, ಇವೆಲ್ಲವನ್ನ ದೃಷ್ಟಿಯಲ್ಲಿಟ್ಟು ರಾಜ್ಯ ಅವರನ್ನ ಅತ್ಯಂತ ಪ್ರೀತಿಯಿಂದ ವಿಧಾನಸಭೆಯ ಅಧ್ಯಕ್ಷರಾದ ನಾಥೆಯಲ್ಲಿ ಗೌರವಿಸ್ತಾ ಇದೆ ಮತ್ತು ಅವರನ್ನ ಯಾವುದೇ ರೀತಿಯಲ್ಲೂ ಒಂದು ಅಲ್ಪಸಂಖ್ಯಾತ ಸಮುದಾಯದ ಪ್ರಾತಿನಿಧಿಕ ವ್ಯಕ್ತಿ ಅನ್ನುವ ಕಾರಣಕ್ಕಾಗಿ ಅವರನ್ನ ಎಲ್ಲಿಯೂ ಆಕ್ಷೇಪಿಸ್ತಾ ಇಲ್ಲ, ವ್ಯಂಗ್ಯ ಮಾಡ್ತಾ ಇಲ್ಲ ಅಥವಾ ಅವರನ್ನ ಗುರಿಯಾಗಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಯುಟಿ ಖಾದರ್ ಅವರು ಈಗ ಮಾಹಿತಿ ಹಕ್ಕು ಒಂದು ನೆಲೆಯಲ್ಲಿ ವಕೀಲರಾದಂಥ ಗಿರೀಶ್ ಭಾರದ್ವಾಜ್ ಅವರು ಹೊರತೆಗೆದಂತ ಸತ್ಯ
ಭಯಾನಕವಾಗಿದೆ, ಎದೆ ನಡುಗಿಸುವ ಹಾಗಿದೆ. ಯಾಕಂದ್ರೆ UT ಖಾದರ್ ಅವರು ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕವಾಗಿ ಆಳ್ತಾ ಇರುವಂತ ಸರ್ಕಾರದ ವಿಧಾನಸಭೆಯ ಅಧ್ಯಕ್ಷರು. ಅವರು ಯಾವುದೇ ಒಂದು ಸಮುದಾಯದ ಸಾಮುದಾಯಿಕ ಭಾವನೆಗೆ ಈಡಾಗಿ ಅಥವಾ ಅಲ್ಲಿ ಆ ಸಮುದಾಯದ ಪ್ರತಿನಿಧಿಯಾಗಿ ನಾವು ಯಾರು ಭಾವಿಸುವಂತೆಯೂ ಇಲ್ಲ, ಆ ಭಾವಿಸುವ ರೀತಿಯಲ್ಲಿ ಅವರ ನಡವಳಿಕೆಯೂ ಇಲ್ಲಿವರೆಗೆ ದಾಖಲಾಗಲಿಲ್ಲ. ವಿಷಯಾಧಾರಿತವಾಗಿ ಅವರು ಪ್ರತಿಯೊಂದು ರೂಲಿಂಗ್ ಅನ್ನೋ ಅಥವಾ ನಡವಳಿಕೆಯನ್ನೋ ವಿಧಾನಸಭಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸುವ ರೀತಿಯೋ ನೀತಿಯೋ ಅವೆಲ್ಲವೂ ದಾಖಲಾಗಿದೆ, ನಾವು ನೋಡ್ತಾ ಇದ್ದೇವೆ. UT ಖಾದರ್ ಒಂದು ಸಮುದಾಯದ ಪ್ರತಿನಿಧಿ ಅಲ್ಲ, ಅವರು ಕರ್ನಾಟಕದ ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕವಾದಂತ ಪ್ರಜಾಪ್ರಭುತ್ವದ ಮುಖವಾಣಿ. ಅವರ ಪೀಠಕ್ಕೆ ಅದರದೇ ಆದಂತ ಸಾಂವಿಧಾನಿಕ ಪ್ರಜ್ಞೆ ಇದೆ ಮತ್ತು ಅದರದೇ ಆದಂತ ಕಾನೂನಿನ ಇತಿಮಿತಿಗಳಿದೆ. ಅವರು ಯಾವತ್ತೂ ಕೂಡ ಒಂದು ಪ್ರಕರಣದ ಪರವಾಗಿ ಮತೀಯ ಭಾವನೆಯಿಂದಲೋ ಸಮುದಾಯದ ಭಾವನೆಯಿಂದಲೋ ವರ್ತಿಸುವ ಹಾಗೆ ಇಲ್ಲ. ಆದರೆ ಈ ವಿಡಿಯೋ, ಈ ಮಾಹಿತಿ ಅವರಿವತ್ತು ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂತ ಒಂದು ಕೆಲಸ ಅವರ ಮೇಲೆ ಕೂಡ ನಾವು ಸಂಶಯವನ್ನ, ಆಕ್ಷೇಪವನ್ನ ಮತ್ತು ಅತ್ಯಂತ ನೋವಿನಿಂದ ಅವರಿಗೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನು ಕೂಡ ಕೇಳಬೇಕಾದಂತ ದುರಂತದ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಕೊನೆಗೂ ನಮ್ಮ ರಾಜಕೀಯ, ನಮ್ಮ ಆಡಳಿತ, ಸಾಂವಿಧಾನಿಕ ಸಂಸ್ಥೆಗಳು ವೋಟ್ ಬ್ಯಾಂಕಿಗಾಗಿಯೋ ಅವರ ಸ್ವಾರ್ಥಕ್ಕಾಗಿಯೋ ಅವರ ಭವಿಷ್ಯಕ್ಕಾಗಿಯೋ ಯಾವುದೋ ಒತ್ತಡಕ್ಕಾಗಿಯೋ ಆ ಸ್ಥಾನ, ಮಾನ, ಗೌರವ ಇವೆಲ್ಲವನ್ನ ಬಲಿ ಹಾಕಿ ಸ್ವಾರ್ಥದ ಆಲೋಚನೆಯಲ್ಲೇ ಇಂಥ ಪೀಠದಲ್ಲಿ ಕೂತವರು ಯೋಚನೆ ಮಾಡ್ತಾರೆ, ವರ್ತಿಸ್ತಾರೆ ಅಂತ ಆದ್ರೆ ಇದು ಬೇಲಿಯೇ ಎದ್ದು ಹೊಲಮೆಂದ ಕತೆ. ಪ್ರಜಾಪ್ರಭುತ್ವದಲ್ಲಿ ನಾವು ಹಾಗಾದ್ರೆ ಯಾವ ಯಾವ ಸ್ಥಾನಮಾನಗಳನ್ನ ಯಾವ್ಯಾವ ರೀತಿಯಲ್ಲಿ ನೋಡಬೇಕು ಅನ್ನುವಂತ ಒಂದು ಹೊಸ ಆಲೋಚನೆಗೆ, ದಿಕ್ಕು ದಿಸೆಗೆ ನಮ್ಮನ್ನ ನಾವು ಒಡ್ಡಿಕೊಳ್ಳಬೇಕಾದಂತ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ನಾನು ಭಾವಿಸ್ತೇನೆ. ಮೊದಲು ಈ ವಿಡಿಯೋವನ್ನು ನೋಡಿ ಆಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಅವರು ಗಂಭೀರ ಸ್ವರೂಪದ ಪ್ರಕರಣಗಳನ್ನ, ಅದರಲ್ಲೂ ಹಿಂಸಾಚಾರಕ್ಕೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನ ಹಿಂಪಡೆಯುವಂತೆ ರಾಜ್ಯ ಗೃಹ ಇಲಾಖೆಗೆ ಶಿಫಾರಸು ಮಾಡಿದ ಪತ್ರವೊಂದು ಮಾಹಿತಿ ಹಕ್ಕು ಕಾಯ್ದೆಯಿಂದ ಬಹಿರಂಗಗೊಂಡಿದೆ. 2021 ಮತ್ತು 2022ರಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಗಲಭೆ, ಹಿಂಸಾಚಾರ, ಪೊಲೀಸರ ಮತ್ತು ಜಿಲ್ಲಾಧಿಕಾರಿಗಳ ಮೇಲೆ ಹಲ್ಲೆ, ಸಾರ್ವಜನಿಕ ಸ್ವತ್ತುಗಳ ಹಾನಿ ಮಾಡಿದ ಪ್ರಕರಣಗಳು ಮತ್ತು ಕೋವಿಡ್ ಸಮಯದಲ್ಲಿ ಹಿಜಾಬ್ ನಿಷೇಧ ಪ್ರತಿಭಟನೆಗೆ ಸಂಬಂಧಿಸಿದ ಪ್ರಕರಣಗಳನ್ನ ಹಿಂಪಡೆಯುವಂತೆ ರಾಜ್ಯ ವಿಧಾನಸಭೆಯ ಸ್ಪೀಕರ್ UT ಖಾದರ್ ಶಿಫಾರಸು ಮಾಡಿದರು. ವಕೀಲ ಗಿರೀಶ್ ಭಾರದ್ವಾಜ್ ಅವರು ಈ ಬಗ್ಗೆ ಮಾಹಿತಿ ಹಕ್ಕು ಕಾಯ್ದೆ 2005ರ ಅಡಿಯಲ್ಲಿ ಈ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಕೇಳಿದರು. ಬಹುತೇಕವಾಗಿ ಯಾವುದೇ ವಾಹಿನಿಯು ಕೂಡ ಇನ್ನೊಂದು ವಾಹಿನಿಯಲ್ಲಿ ಬಂದಂತ ವಿಷಯಗಳನ್ನ ನೇರವಾಗಿ ಪ್ರಕಟಿಸುವುದಿಲ್ಲ. ನಾನು ಪತ್ರಿಕೋದ್ಯಮದ ಹಿನ್ನೆಲೆಯಿಂದ ರೈಟಿಂಗ್ ಮೀಡಿಯಾದಲ್ಲಿ ಇದ್ದಾಗಲೂ ಕೂಡ, ವಿಜುವಲ್ ಮೀಡಿಯಾಕ್ಕೆ ಬಂದಾಗಲೂ ಕೂಡ ಯಾರೇ ನಮ್ಮ ವೃತ್ತಿ ಬಾಂಧವರು ಯಾವುದೇ ಒಳ್ಳೆ ಕೆಲಸವನ್ನ ಸಮಾಜಮುಖಿಯಾಗಿ, ಜೀವಮುಖಿಯಾಗಿ, ಸತ್ಯ ಶೋಧನೆಯ ಹಿನ್ನೆಲೆಯಲ್ಲಿ ಮಾಡಿದಾಗ ಅದನ್ನ ನಾವು ಪ್ರಶಂಸಿಸಬೇಕು ಮತ್ತು ಅವರ ಬೆನ್ತಟ್ಟಬೇಕು. ಜೊತೆಗೆ ಅವರು ಮಾಡಿದ ಒಳ್ಳೆ ಕೆಲಸವನ್ನ ನಾವು ಮೆಚ್ಚಬೇಕು, ಅದನ್ನ ಪಬ್ಲಿಕ್ ಅಲ್ಲಿ ಸಾಬೀತುಪಡಿಸಬೇಕು. ಆ ದೃಷ್ಟಿಯಿಂದಲೇ ರಿದಮ್ ಕನ್ನಡದ ಈ ಒಂದು ಅದ್ಭುತವಾದಂಥ ಕೆಲಸವನ್ನ ನಾನು ನಿಮ್ಮೆದುರು ಇಟ್ಟಿದ್ದೇನೆ. ಇಡೀ ನೀವು ಆ ಪ್ರಕರಣದ ಕಾನೂನಾತ್ಮಕವಾದಂಥ ಹರಿವನ್ನು ಗಮನಿಸಿದ್ರಿ, ಬೆಳವಣಿಗೆಗಳನ್ನು ಗಮನಿಸಿದ್ರಿ, ಅದರ ಒಳಗಡೆ ಇರುವಂತ ಕುತ್ಸಿತತೆಯನ್ನು ಗಮನಿಸಿದ್ರಿ. ಮತ್ತೆ ಅವರು ಎಂತ ಅಪರಾಧವನ್ನ ಮಾಡಿದ್ದಾರೆ, ಅದು ಎಲ್ಲಿಗೆ ಬಂದು ನಿಂತಿದೆ ಆ ವಿಚಾರಣೆ, ಅವರಿಗಿನ್ನ ಶಿಕ್ಷೆ ಆಗಬೇಕಾದಂತ ಅನಿವಾರ್ಯತೆ ಅವರು ಮಾಡಿದ ಪಾಪಕೃತ್ಯಗಳ ಇತಿಮಿತಿಯಲ್ಲೇ ಕಾನೂನಾತ್ಮಕವಾಗಿ ಕಾಣ್ತಾ ಇದ್ದಾಗ್ಲೂ ಕೂಡ ಸಮುದಾಯದ ಇಮಾಮರು, ಧಾರ್ಮಿಕ ಮುಖಂಡರು ಬಂದು UT ಖಾದರ್ ಅವರಿಗೆ ಮನವಿಯನ್ನು ಅರ್ಪಿಸ್ತಾರೆ, ಅವ್ರು ಕೇಳ್ಕೊಳ್ತಾರೆ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇದೆ, ಆದ್ರಿಂದ ನಮ್ಮ ಸಮುದಾಯದ ಮೇಲೆ ಯಾವುದೇ ರೀತಿಯ ಕಾನೂನಾತ್ಮಕವಾದಂಥ ಒಂದು ಕೇಸುಗಳು ಹಾಕಲ್ಪಟ್ಟು ಅದು ಸಿಂಧುವಾಗುವ ಹಂತಕ್ಕೆ ಬಂದರೂ ಕೂಡ ಕೆಜೆಹಳ್ಳಿ, ಡಿಜೆಹಳ್ಳಿ ಪ್ರಕರಣ ನಾವು ನೋಡಿದ್ದೇವೆ. ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ ಪಟಿಂಗರನ್ನ ಇನ್ನೋಸೆಂಟ್ಗಳು, ಮುಗ್ಧರು ಅಂತ ಸಾಬೀತು ಮಾಡಿ ಆ ಪ್ರಕರಣವನ್ನ ಹಿಂದೆ ತೆಗೆದುಕೊಂಡು ಅವರನ್ನೆಲ್ಲ
ಸಮಾಜಕ್ಕೆ ಮತ್ತೆ ವಾಪಸ್ ಕಳಿಸಿ ಗಲಭೆ ಮಾಡ್ತಾರೆ ಅಂತ ಗೊತ್ತಿದ್ರು, ಹಿಂಸೆ ಮಾಡ್ತಾರೆ ಅಂತ ಗೊತ್ತಿದ್ರು, ಡೆಲಿಬ್ರೇಟ್ಲಿ ಕಾನೂನನ್ನ ಕೈ ತೆಗೆದುಕೊಂಡು ಮಾಡಬಾರದಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರನ್ನ ಸಮುದಾಯಕ್ಕೆ ಮತ್ತೆ ವಾಪಸ್ಸು ಮುಗ್ಧರು ಅಂತ ಅವರಿಗೆ ಹಣೆಪಟ್ಟಿ ಕಟ್ಟಿ ಕಳಿಸ್ಲಿಕ್ಕೆ ಹೊರಟಂತ ಸರ್ಕಾರಕ್ಕೆ ಹೈಕೋರ್ಟೇ ಯಾವ ರೀತಿ ತಪರಾಕೆ ಹಾಕಿತ್ತು ಅನ್ನೋದನ್ನ ನೀವು ಮರ್ತಿಲ್ಲ ಅಂತ ಅಂದ್ಕೊಳ್ತೇನೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಘೋರ ಪ್ರಕರಣ ಇದು DC ಮೇಲೆ, ಪೊಲೀಸರ ಮೇಲೆ, ಸಾಮಾಜಿಕ ಸ್ವತ್ತುಗಳ ಮೇಲೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಇಡೀ ಶ್ರದ್ಧಾ ಮತ್ತು ಆರಾಧನೆಯ ಕೇಂದ್ರದ ಮೇಲೆ ಊಹಿಸಲಿಕ್ಕೆ ಅಸಾಧ್ಯವಾದಂತ ಒಂದು ಕೆಟ್ಟ ಕೆಲಸ ಮಾಡದಂತ ಈ ಪಟಿಂಗರನ್ನ ಇವತ್ತು UT ಖಾದರ್ ಅಂತ ಸಭಾಧ್ಯಕ್ಷರು ಗೃಹ ಇಲಾಖೆಗೆ ಶಿಫಾರಸು ಮಾಡ್ತಾರೆ. ಅದನ್ನ ಆ ಕೇಸನ್ನ ಸ್ಥಗಿತಗೊಳಿಸಿ, ಆ ಕೇಸನ್ನ ಬರ್ಖಾಸ್ತುಗೊಳಿಸಿ, ಆ ಕೇಸನ್ನ ಇಲ್ಲಿಗೆ ಮುಗಿಸ್ಬಿಡಿ, ಹಿಂಪಡೆಯಿರಿ ಅಂತ ಒಂದು ಪತ್ರ ಬರೀತಾರೆ ಅಂತ ಆದ್ರೆ ಇದಕ್ಕಿಂತ ಒಂದು ಅನ್ಯಾಯ, ಇದಕ್ಕಿಂತ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯನಾ? ಖಾದರ್ ಸಾಹೇಬ್ರೆ, ನಿಮ್ಮ ಮೇಲೆ ನಾವು ಇಟ್ಟ ಪ್ರೀತಿ, ವಿಶ್ವಾಸ, ಗೌರವ, ಅದಕ್ಕೆ ನೀವು ಈ ನಾಡಿಗೆ ಕೊಡುವಂತ ಕೊಡುಗೆ ಇದೇನಾ? ನಿಮ್ಮ ಸಮುದಾಯದವರು ಬಂದು ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಇಂಥ ಗಂಭೀರವಾದಂತ ಪ್ರಕರಣವನ್ನ ಹಾಡೆ ಹಗಲು ಅಲ್ಲಿ ಕಲ್ಲು, ಲಾಠಿ, ಮಣ್ಣು, ಮಸಿ ಎಲ್ಲವನ್ನ ಕೂಡಿಟ್ಕೊಂಡು ಶುದ್ಧೀಕರಣದ ಕೆಲಸಕ್ಕೆ ಬರ್ತಾ ಇರುವಂತ ಹಿಂದೂ ಸಮುದಾಯದ ಸ್ವಾಮೀಜಿಗಳ ತಂಡವನ್ನ ಕಾನೂನಾತ್ಮಕವಾಗಿ ತಡೆದದ್ದಷ್ಟೇ ಅಲ್ಲದೇನೆ ಕಲ್ಲು ತೋರುವಂತ ಅಥವಾ ಅವರಿಗೆ ಹಿಂಸಾಚಾರಕ್ಕೆ ಇಳಿಯುವಂತ ಒಂದು ಮಟ್ಟಕ್ಕೆ ಮುಂದಾದಂತ ಸಮಾಜ ದ್ರೋಹಿಗಳನ್ನು ಕೂಡ UT ಖಾದರ್ ಅವರು ಒಬ್ಬರ ಸಭಾಧ್ಯಕ್ಷರಾಗಿ ಅವರನ್ನ ರಕ್ಷಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಅಂತ ಆದ್ರೆ ಇದಕ್ಕೆ ಏನು ಹೇಳೋಣ ಹೇಳಿ? ಏನ್ ಹೇಳೋಣ? ಒಂದು ಕಡೆ ಲವ್ ಜಿಹಾದ್, ಇನ್ನೊಂದು ಕಡೆ ಪ್ರತಿ ಒಂದು ಕಡೆ ಪರೀಕ್ಷೆ ಬರೀಲಿಕ್ಕೆ ಹೋದ್ರೆ ಈ ನಾಡಿನಲ್ಲಿ ಹಿಂದೂ ಧಾರ್ಮಿಕ ನಂಬಿಕೆಯ ಆಚರಣೆಯ ಸೂತ್ರ ಸಂಧಾನಗಳನ್ನ ಮೆಟ್ಟುವ, ಮುರಿಯುವ, ಜನವಾರಕ್ಕೆ ಕೈ ಹಾಕುವಂತ ಕೆಲಸ ನಡೀತಾ ಇದೆ. ಲೆನ್ಸ್ ಕಾರ್ಟ್ನಲ್ಲಿ ಹೋದ್ರೆ ನಮ್ಮ ಬಿಂದಿಗೋ ನಮ್ಮ ಇನ್ನೊಂದಕ್ಕೋ ಕರಿಮಣಿಯವರೆಗೆ ತಡೆದು ನಿಲ್ಲಿಸುವ, ನಿಷೇಧಿಸುವ, ಬುರ್ಕಾ, ಹಿಜಾಬು ಇತ್ಯಾದಿಗಳನ್ನ ಒಳಗ್ಬಿಡುವಂತ ಕೆಲಸಗಳು ನಡೀತವೆ. ಪ್ರತಿಯೊಂದು ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಇದು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿ ಏನೇನು ಮಾಡ್ಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಇವತ್ತು ನಡೀತಾ ಇದೆ. ಈ ರಾಚಿಂತನ್ ಅಂತ ಪ್ರಕರಣ, ಚಂದ್ರಶೇಖರ್ ಆಜಾದ್ ಜೈ ಭೀಮನ ಮುಖಂಡ, ಅವನಂತವನ ಪ್ರಕರಣವನ್ನ ಗಮನಿಸಿದರೆ ಎಷ್ಟೋ ಜನ ಇವತ್ತು ತಮ್ಮ ಮೂಲವನ್ನ, ತಮ್ಮ ಹೆಸರನ್ನ ಎಲ್ಲವನ್ನ ಬದಲಾಯಿಸಿಕೊಂಡು ಹಿಂದೂಗಳು ಅಂತ ಹಣೆಪಟ್ಟಿಯನ್ನ, ವಿಭೂತಿಯನ್ನ ಹಾಕೊಂಡು ಹೆಸರನ್ನ ಬದಲಾಯಿಸಿಕೊಂಡು ನಮ್ಮ ಮಧ್ಯೆಯೇ ಬಂದು ನಮ್ಮ ನಂಬಿಕೆಗಳನ್ನ, ನಮ್ಮ ನೆಲೆಯನ್ನ, ನಮ್ಮ ರಾಮ, ನಮ್ಮ ಕೃಷ್ಣ, ನಮ್ಮ ಮಹಾಕಾವ್ಯ, ನಮ್ಮ ನಂಬಿಕೆ, ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ಇದರ ಬಗ್ಗೆ ಇವತ್ತು ಓತಪ್ರೋತವಾಗಿ ಅದನ್ನ ಪ್ರತಿಭಟಿಸಿ ಮಾತಾಡುವಂತ ಈ ಹೇಡಿಗಳನ್ನ, ನಾಮಲೆಸ್ಗಳನ್ನ, ನೇಮ್ಲೆಸ್ಗಳನ್ನ ಚಿಂತಕರ ಹೆಸರಿನಲ್ಲಿ, ಚಿಂತನೆಯ ಹೆಸರಿನಲ್ಲಿ, ಪ್ರಗತಿಶೀಲತೆ, ಪ್ರಗತಿಪರರು, ಪ್ರೋಗ್ರೆಸಿವ್ ಥಿಂಕರ್ಸ್ ಅನ್ನುವಂತ ಕೊಟ್ಟಿ ಹಣೆಪಟ್ಟಿಯನ್ನ ಕಟ್ಕೊಂಡು ಬಂದು ಹಿಂದೂ ಧರ್ಮಕ್ಕೆ ಚೂರಿ ಹಾಕುವ, ಮೋಸ ಮಾಡುವ ಕೆಲಸವನ್ನ ಗಮನಿಸ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಹಿಂದೂ ಧರ್ಮವನ್ನ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿದಂತ ವರ್ತಮಾನದಲ್ಲಿ UT ಖಾದರ್ ಅಂತ ಒಬ್ಬ ಧರ್ಮ ಸಹಿಷ್ಣುತೆ, ಧರ್ಮ ಸಾಮರಸ್ಯ ಇವೆಲ್ಲವನ್ನ ಉಸಿರಾಡ್ಕೊಂಡು ಬಂದವರು ಅಂತ ನಾವು ಭಾವಿಸಿದರೆ, ತಾವೂ ಕೂಡ ತಮ್ಮ ಸಮುದಾಯದ ರಕ್ಷಣೆಗೆ ನಿಂತರೆ, ನೀವು ಹಿತರಕ್ಷಣೆಗೆ ನಿಲ್ಲಿ, ನಮ್ದೇನು ಆಕ್ಷೇಪಣೆ ಇಲ್ಲ. ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯವರೊಟ್ಟಿಗೆ ಅಲ್ಲ, ಅವರಿಗೆ ನಿಜಕ್ಕೂ ಏನೋ ಅನ್ಯಾಯ ಆಗಿದೆ ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ, ಆದ್ರಿಂದ ನೀವು ನಿಲ್ತು ಅದನ್ನ ಬಗೆಹರಿಸಬೇಕಾದಂತ ಅನಿವಾರ್ಯತೆ ಇದೆ ಅಂತ ಆದ್ರೆ ನಾವು ನಿಮ್ಮೊಟ್ಟಿಗೆ ಕೈ ಜೋಡಿಸ್ತೇವೆ. ಆದರೆ ಇಂಥ ಪಟಿಂಗರು, ಸಮಾಜ ದ್ರೋಹಿಗಳು, ಹಿಂಸಾರತಿಗಳು, ಧರ್ಮದ ಹೆಂಡ ಕುಡ್ಕೊಂಡು, ಮತದ ಹೆಂಡ ಕುಡ್ಕೊಂಡು ಮಾಡಬಾರದ ಕೆಲಸಗಳನ್ನು ಮಾಡಿದರೆ ನಿಮ್ಮ ನಂಬಿಕೆ ನಿಮ್ಮದು, ನಮ್ಮ ನಂಬಿಕೆ ನಮ್ಮದು, ಎಲ್ಲವೂ ನಂಬಿಕೆಯ ನೆಲೆ ಮೇಲೆ ನಡೆದಲ್ವೇ? ಧಾರ್ಮಿಕ ಹಕ್ಕುಗಳನ್ನ ರಕ್ಷಿಸಿಕೊಳ್ಳಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ವೇ? ಒಂದು ಧರ್ಮದವನ್ನ, ಒಂದು ಮತವನ್ನ ಪಸರಿಸುವುದಕ್ಕೆ, ಮತಾಂತರದ ಕಾರಣಕ್ಕೆ ಅದರ ಇಡೀಯದಾದಂತ ಒಂದು ವಿಸ್ತರಿಸುವಂತ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದು ಧರ್ಮವನ್ನ, ಸಾವಿರ ವರ್ಷಗಳ ಇತಿಹಾಸ ಇರುವಂತ ಈ ದೇಶದ ಮೂಲ ಧರ್ಮ ಸನಾತನ ಧರ್ಮ,
ನಮ್ಮ ನಂಬಿಕೆ, ಅದಕ್ಕೆ ನೀವು ಅಪವಿತ್ರಗೊಳಿಸ್ತೀರಿ ಅಂತಾದ್ರೆ, ಅದೇ ಒಂದು ಆ ಮೂಲಕ ಹಿಂಸೆಯನ್ನ ಸಾಮಾಜಿಕವಾಗಿ ಹಬ್ಬಿಸ್ತೀರಿ ಅಂತಾದ್ರೆ, ಅಂಥವರನ್ನೂ ನೀವು ಕಾನೂನಾತ್ಮಕವಾಗಿ ಹೆಡೆಮುರಿ ಕಟ್ಟಬೇಕೇ ಹೊರತು ಅವರನ್ನು ರಕ್ಷಿಸಲಿಕ್ಕೆ UT ಖಾದರ್ ಅಂತವರೇ ಹೊರಟು ಬಿಟ್ರೆ, ನಾವು ನ್ಯಾಯ, ನೀತಿ, ಧರ್ಮ, ಸಹಿಷ್ಣುತೆ, ಭ್ರಾತೃತ್ವ, ಬಾಯಿ ಅಂತ ಬಾಯಲ್ಲಿ ಹೇಳ್ತಾ ಬದುಕೋದಕ್ಕೆ ಯಾವ ಅರ್ಥ ಇದೆ ಹೇಳಿ UT ಖಾದರ್ ಅವರೇ? ನೀವೇ ಹೇಳಿ. ಇಂಥವರ ರಕ್ಷಣೆಗೆ ನೀವು ನಿಲ್ತೀರಾ? ಇಂಥ ಪ್ರಕರಣವನ್ನ ಹಿಂಪಡೆಯಿರಿ ಅಂತ ನೀವು ಹೇಳ್ತೀರಾ? ಇದು ಎಷ್ಟರ ಮಟ್ಟಿಗೆ ಸಾಧು, ಎಷ್ಟರ ಮಟ್ಟಿಗೆ ಸಾಮಾಜಿಕವಾದ ನ್ಯಾಯ? ಇದು ಅತ್ಯಂತ ನೋವಿನಿಂದ ಈ ಮಾತನ್ನ ಆಡಬೇಕಾಗಿದೆ. UT ಖಾದರ್ ಅಂತವರಿಂದ ನಾವು ಇದನ್ನ ನಿರೀಕ್ಷಣೆ ಮಾಡಿರಲಿಲ್ಲ. ಯಾರೋ ಪಟ್ಟಿಂಗರು, ಯಾರೋ ಜೆಹಾದಿಗಳು, ಯಾರೋ ಧರ್ಮದ್ರೋಹಿಗಳು, ಯಾರೋ ದೇಶದ್ರೋಹಿಗಳು, ಏನೋ ಒಂದಿಷ್ಟು ಜನ ಭಯೋತ್ಪಾದಕರು, ಆಯ್ತು, ಆ ಸಮುದಾಯದ ಎಲ್ಲರೂ ಭಯೋತ್ಪಾದಕರಲ್ಲ, ಆದರೆ ಭಯೋತ್ಪಾದಕರು ಅಂತ ಕಾಣಿಸಿಕೊಳ್ಳುವರೆಲ್ಲ ಅದೇ ಸಮುದಾಯದಿಂದ ಪ್ರಾತಿನಿಧಿಕವಾಗಿ ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಆ ಸಮುದಾಯ ತಮ್ಮ ಆತ್ಮ ವಿವೇಚನೆಯನ್ನ ಮಾಡ್ಕೋಬೇಕಾಗಿದೆ, ಆತ್ಮವಂಚನೆಯನ್ನಲ್ಲ, ಆತ್ಮಾವಲೋಕನವನ್ನ ಮಾಡ್ಕೋಬೇಕಾಗಿದೆ. ಸಾಂಸ್ಕೃತಿಕ ಅಧಪತನ ಇದು, ಅದು ಸಾಮಾಜಿಕ ಅಧಪತನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಒಂದು ಇಡೀ ರಾಷ್ಟ್ರದ್ರೋಹದ ಪ್ರಶ್ನೆ. ಇಂಥ ಪ್ರಶ್ನೆಯಲ್ಲೂ ಕೂಡ ಪಕ್ಷ, ಸಮುದಾಯ, ಸ್ವಕೀಯತೆ ಇವೆಲ್ಲವೂ ಸಭಾಧ್ಯಕ್ಷರಾದಂಥ UT ಖಾದರ್ ಅಂತವರ ನೆಲೆಯಲ್ಲೂ ವರ್ಕ್ ಆಗತ್ತೆ ಅಂತಾದ್ರೆ, ನಾವು ಹಾಗಾದರೆ ಎಲ್ಲಿಗೆ ಹೋಗೋಣ? ನ್ಯಾಯಕ್ಕೆ ಯಾರನ್ನ ನಂಬಬೇಕು? ನಮ್ಮ ನಂಬಿಕೆಯೇ ನಂಬಿಕೆಟ್ಟವರಿಲ್ಲ ಅಂತ ಹೇಳ್ತಾರಲ್ಲ, ಇವತ್ತು ನಂಬಿಯೇ ಕೆಡುವಂತ ಪರಿಸ್ಥಿತಿ ಬಂದಿದೆಯಲ್ಲ. ನಮ್ಮ ಹೆಣ್ಮಕ್ಕಳ ಒಂದು ಪ್ರೀತಿಯ ಹೆಸರಿನ ನಂಬಿಕೆಯನ್ನೇ ಇವತ್ತು ಎಂಥ ಒಂದು ದುಷ್ಟ ಕಾರ್ಯಕ್ಕೆ, ಹಿಂಸೆಗೆ ಅದನ್ನ ಬಳಸ್ಕೊಳ್ತಾ ಅಲ್ಲಾಗ್ತಾ ಇದೆ, ಲವ್ ಜೆಹಾದ್ನ ಹೆಸರಿನಲ್ಲಿ ಅನ್ನೋದನ್ನ ಹೊಸದಾಗಿ ಹೇಳಬೇಕಾಗಿಲ್ವಲ್ಲ. ದುರಂತ ಇದು, ನೋವು, ಆಶ್ಚರ್ಯ ಎಲ್ಲವೂ ಒಟ್ಟಾಗಿ ಅಪ್ಪಳಿಸಿ ನನ್ನನ್ನು ಒಂದು ರೀತಿಯಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಅದರಿಸಿಬಿಟ್ಟಿದೆ. ಯಾಕೆಂತಂದ್ರೆ UT ಖಾದರ್ ಅವರನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ರು. ನಾನು ಮಂಗಳೂರು, ಉಡುಪಿ ಆ ನೆಲದಲ್ಲಿ ಬಹಳಷ್ಟು ವರ್ಷಗಳನ್ನು ಕಳೆದಿದ್ದೇನೆ. ಹಾಗಾಗಿ UT ಖಾದರ್ ಅವರ ಬಗ್ಗೆ ನನಗೆ ಇದು ಪ್ರಥಮವಾಗಿ ಆಘಾತ ಆಗಿದೆ. ಬಹುಶಃ ಖಾದರ್ ಅವರು ಇಂಥ ಒಂದು ವಿರೋಧ ವ್ಯಕ್ತವಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ, ಪ್ರಶ್ನೆಗಳು ಹುಟ್ಟುಕೊಂಡಿರುವಂತ ಹಿನ್ನೆಲೆಯಲ್ಲಿ, ತಾನು ಇಂಥ ಪ್ರಕರಣಕ್ಕೆ ಭಾಗಿಯಾಗಿ ಇದನ್ನ ಹಿಂಪಡೆಯಿರಿ ಅಂತ ಗ್ರಾಹಕ ಇಲಾಖೆಗೆ ಒಂದು ಪತ್ರವನ್ನು ಅಥವಾ ಬರಹವನ್ನು, ಶಿಫಾರಸನ್ನು ತಾವು ಮಾಡಿದ್ದೀರಿ ಅನ್ನೋದು ನಿಮಗೇನೆ ಅದು ಪ್ರಾಯಶಃ ಒಂದು ಆತ್ಮಾವಲೋಕನ ಮಾಡಿಕೊಂಡ್ರೆ ತಾನು ಮಾಡಿದ ಕೆಲಸ ಎಷ್ಟರ ಮಟ್ಟಿಗೆ ಪಕ್ಷಪಾತತನದಿಂದ ಕೂಡಿದೆ, ಕಾನೂನಾತ್ಮಕವಾಗಿ ಅದೆಷ್ಟು ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ, ಮತ್ತೆ ಸಮಾಜ ದ್ರೋಹಿಗಳನ್ನ ರಕ್ಷಿಸುವುದು ಕೂಡ ಅಪರಾಧಗಳಲ್ಲಿ ಒಂದು ಅನ್ನುವಂಥದ್ದನ್ನ ತಮಗೆ ನಾವು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. UT ಖಾದರ್ ಸಾಹೇಬ್ರೆ, ದಯವಿಟ್ಟು ನಿಮ್ಮ ಈ ಆದೇಶವನ್ನ, ಶಿಫಾರಸನ್ನ ತಕ್ಷಣ ಹಿಂದೆ ತೆಗೆದುಕೊಳ್ಬೇಕು. ನಿಮ್ಮಿಂದ ಇದನ್ನ ನಾವು ನಿರೀಕ್ಷೆ ಮಾಡೋದಿಲ್ಲ. ನಮಸ್ತೆ.